ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ಈ ನಾಯಕತ್ವ ಬದಲಾವಣೆ ಸಮರದಲ್ಲಿ ಈಗ ಒಂದು ರೀತಿ ಕದನ ವಿರಾಮ ಘೋಷಣೆಯಾಗಿದೆ. ನಿನ್ನೆ ಸಿಎಂ ಡಿಸಿಎಂ ಎಲ್ಲ ಬ್ರೇಕ್ಫಾಸ್ಟ್ ಮೀಟ್ ಮಾಡಿ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ದಾರೆ. ಕಳೆದ ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೆಯುತ್ತಿದೆ ಎನ್ನಲಾದ ಯುದ್ಧಕ್ಕೆ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಪ ವಿರಾಮವನ್ನು ಈಗ ಇಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳ್ಳಂಬೆಳಗ್ಗೆ ಒಂದೇ ಟೇಬಲ್ ಮೇಲೆ ಕೂತು ಉಪಹಾರ ಸೇವಿಸುವ ಮೂಲಕ ನಮ್ಮಿಬ್ಬರ ನಡುವೆ ಎಲ್ಲವೂ ಸರಿ ಇದೆ ಅಂತ ಸಂದೇಶವನ್ನು ನಿನ್ನೆ ರವಾನೆ ಮಾಡಿದ್ರು. ಎಲ್ಲವನ್ನ ಈಗ ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ ಅಂತ. ಅಂದಹಾಗೆ ಇವತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಹೈಕಮಾಂಡ್ ಸಭೆ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಇವತ್ತು ಕರ್ನಾಟಕ ಬೆಳವಣಿಗೆ ವಿಚಾರವಾಗಿ ಯಾವುದೇ ಚರ್ಚೆ ನಡೆದಿಲ್ಲ. ಅಂದರೆ ಸಂಸದೀಯ ಮಂಡಳಿ ಸಭೆ ನಡೆದಿದೆ, ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನೂ ನಡೆದಿಲ್ಲ. ಕೇವಲ ಸಂಸತ್ ಅಧಿವೇಶನಗಳ ಅಜೆಂಡಾಗಳ ಬಗ್ಗೆ ಚರ್ಚೆ ಆಗಿದೆ. ಆದರೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಸಿಎಂ ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ಜಂಟಿ ಸುದ್ದಿಗೋಷ್ಠಿ ನಡೆಸಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ನೀವು ಮಧ್ಯಪ್ರವೇಶ ಮಾಡದೆ ಸಮಸ್ಯೆ ಇತ್ಯರ್ಥ ಆಗಲ್ಲ, ಈ ಬಗ್ಗೆ ಶೀಘ್ರದಲ್ಲೇ ನಿರ್ಧಾರ ತಗೋಬೇಕು ಅಂತ ಹೇಳಿದ್ದಾರೆ. 2-3 ನಿಮಿಷಗಳಲ್ಲಿ ರಾಜ್ಯದ ವಿಷಯವನ್ನು ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆಯಿತು, ಈ ಬಗ್ಗೆ ಪರಿಶೀಲಿಸ್ತೀನಿ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ ಕೈಯಲ್ಲಿ ಸಿಎಂ ಕುರ್ಚಿ ಭವಿಷ್ಯ ನಿಂತಿದೆ. ಸೊ ಅಲ್ಲಿಗೆ ನಿನ್ನೆ ಒಂದು ತಾತ್ಕಾಲಿಕ ಬ್ರೇಕ್ ತಗೊಂಡಿದ್ರು ಇವರು. ಹೌದು, ಅದು ಎಲ್ಲಿವರೆಗೆ ಅನ್ನೋದು ನೋಡಬೇಕು. 45 ದಿನ ಅಂತಾರೆ, ಸಂಕ್ರಾಂತಿ ತನಕ ಅಂತಾರೆ, ಬಜೆಟ್ ತನಕ ಅಂತಾರೆ. ಬಟ್ ಇಲ್ಲೇನಾಗಿದೆ, ನಾನು ಯಾವತ್ತೂ ಹೇಳ್ತಾ ಇದ್ದಿದ್ದೇನೆಂದರೆ ಈ ಸಮಸ್ಯೆ ಬೆಂಗಳೂರಲ್ಲಿ ಬಗೆಹರಿಯಲ್ಲ, ಸಾಧ್ಯನೇ ಇಲ್ಲ. ಅದು ಬಗೆಹರಿಬೇಕಾಗಿರೋದು ಡೆಲ್ಲಿನಲ್ಲೇ, ಅದರಲ್ಲೂ ಸೋನಿಯಾ ಗಾಂಧಿ ಸಮ್ಮುಖದಲ್ಲೇ ಆಗಬೇಕು. ಸೋನಿಯಾ ಗಾಂಧಿ ಅವರೇನೋ ಇತ್ತೀಚೆಗೆ ದೊಡ್ಡ ದೊಡ್ಡ ಡಿಸಿಷನ್ ತೊಗೊಳೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಬಿಟ್ಕೊಟ್ಟಿದ್ದಾರೆ, ಅವ್ರ ಆರೋಗ್ಯ ಮತ್ತು ವಯಸ್ಸು ಎಲ್ಲ ಕಾರಣದಿಂದ ಅಂತಂದ್ಬಿಟ್ಟು. ಆದರೂ ಅವ್ರ ಗಮನಕ್ಕೆ ಬರದೆ ಏನಂತೂ ನಡೆಯೋದಿಲ್ಲ. ಸೊ ಈಗ ಇವತ್ತು ನಡೆದದ್ದು ಸಂಸದೀಯ ಮಂಡಳಿ ಸಭೆ, ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್. ನಾಳೆಯಿಂದ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ. ಅದರಲ್ಲಿ ಈಗ ಆಡಳಿತ ಪಕ್ಷವನ್ನು ಹೆಂಗೆ ಕಟ್ ಹಾಕೋದು, ಸಾಮಾನ್ಯವಾಗಿ ಚರ್ಚೆ ನಡೆಯುತ್ತಲ್ಲ. ಈಗ ಇಲ್ಲಿ ಅಧಿವೇಶನ ಆರಂಭ ಆದಾಗ ಕಾಂಗ್ರೆಸ್ನವರು ಒಂದು ಸಭೆ ಮಾಡ್ತಾರೆ, BJP-ಯವರು ಅದಕ್ಕೂ ಮೊದಲು ಒಂದು ಸಭೆ ಮಾಡ್ತಾರೆ. ಹೆಂಗೆ ಸರ್ಕಾರವನ್ನು ಹಣಿಯಬೇಕು ಅಂತ ಇವ್ರು ಮಾಡಲ್ವಾ, ಅದೇ ಥರ ಅವರು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಮೊನ್ನೆ ಎಲ್ಲ ಡೆಲ್ಲಿನಲ್ಲೊಂದು ಸ್ಫೋಟ ಆಯ್ತಲ್ಲ, ರಾಷ್ಟ್ರೀಯ ಭದ್ರತೆಯ ವಿಚಾರವನ್ನು ಏನೋ ಇಟ್ಕೋಬೇಕು ಅಜೆಂಡಾ ಅಂತ ಹೇಳಿದ್ದಾರೆ. ಅದು ಒಂದು ಅಜೆಂಡಾ ಸೆಟ್ ಮಾಡ್ಕೊಂಡಿದ್ದಾರೆ. ಎರಡನೇದು ಈಗ SIR ಆಗ್ತಾ ಇದೆಯಲ್ಲ, ಪಟ್ಟಿ ಪರಿಶೀಲನೆ, ಅದ್ರ ಬಗ್ಗೆ ಒಂದಷ್ಟು. ಬಿಹಾರ ಚುನಾವಣೆ ವಿಚಾರ ಎತ್ತಾರೆ, ರಿಸಲ್ಟ್ ಬಗ್ಗೆ ಅದನ್ನು ಹೆಂಗೆ ಫೋಕಸ್ ಮಾಡೋದು. ಆಮೇಲೆ ರಾಜ್ಯಸಭೆಯಲ್ಲಿ ಪಕ್ಷದ ನಿಲುವೇನಾಗಿರಬೇಕು, ಲೋಕಸಭೆ ಅಧಿವೇಶನದಲ್ಲಿ ಪಕ್ಷದ ನಿಲುವೇನಾಗಿರಬೇಕು, ಆಮೇಲೆ ಸರ್ಕಾರದ ವೈಫಲ್ಯಗಳು ಏನೇನು, ಇದನ್ನು ಚರ್ಚೆ ಮಾಡಿ ಒಂದು ಅಜೆಂಡಾ ರೆಡಿ ಮಾಡ್ಕೋತಾರೆ. ಅದಕ್ಕೆ ನಡೆದಿರ್ತಕ್ಕಂಥ ಮೀಟಿಂಗ್ ಇದು. ನಾನು ಅದನ್ನು ಬೆಳಗ್ಗೆನೂ ಹೇಳಿದೆ. ನಾನು ಇವತ್ತಿನ ಸಭೆಯಲ್ಲಿ ಕರ್ನಾಟಕದ ಇಶ್ಯೂ ಪ್ರಯಾರಿಟಿನೇ ಅಲ್ಲ, ಯಾವ ಇಶ್ಯೂಗಳನ್ನು ಯಾವ ಸಭೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಲೆಕ್ಕಾಚಾರ ಇರುತ್ತೆ. ನೀವು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಕರೆದ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ CM ಪಟ್ಟದಿಂದ ಇಳಿಸ್ಬೋಣ ಅಥವಾ DK ಶಿವಕುಮಾರ್ ಕೊಟ್ಬೋಣ, ಹಂಗಲ್ಲ. ಏನೋ ಕೊನೆಯಲ್ಲಿ ಒಂದು ಗಮನಕ್ಕೆ ತಂದಿದ್ದಾರೆ ಇವರು, ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮೇಡಮ್ ಹಿಂಗೆಲ್ಲ ಆಗಿದೆ. ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿಯಾಗಿದ್ದರು, ಅಲ್ಲೇನೋ ಚರ್ಚೆ ಆಗಿತ್ತಂತೆ. ಹಾಗಾಗಿ ಅವ್ರ ಗಮನಕ್ಕೆ ತಂದಿರಬಹುದು, ಆಯ್ತು ನೋಡೋಣ ಬಿಡಿ ಅಂತ. ಆಮೇಲೆ ಸರ್ ಕೂಡ ಹೇಳ್ತಾ ಇದ್ರು ಮೊನ್ನೆ, ಆಲ್ರೆಡಿ ಎಲ್ಲ ಡಿಸೈಡ್ ಆಗೋಗಿದೆ ಅನ್ನೋದಾದ್ರೆ ಈಗ ಹೊಸದಾಗಿ ಕುತ್ಕೊಂಡು ಡಿಸೈಡ್ ಸಭೆ ಮಾಡಕ್ಕೆ ಏನಿದೆ ಬಿಟ್ಕೊಡ್ಬೇಕು, ಯಾವಾಗ ಬಿಟ್ಕೊಡ್ಬೇಕು, ಇಷ್ಟೇ ಡಿಸೈಡ್ ಆಗಬೇಕು. ಈಗ ಚರ್ಚೆ ಆಗೋದು 2-3 ವಿಚಾರಗಳಿದೆ. ಸುಮ್ಮನೆ ಈಗ ಆಯ್ತಪ್ಪ 2.5 ವರ್ಷ ಆಯಿತು, ಮಾತುಕತೆ ಆಗಿತ್ತು, ಬಿಟ್ಬಿಡು ಅಂತನೂ ಅನ್ನಕ್ಕಾಗಲ್ಲ. ಯಾಕೆ ಅಂದರೆ ಮುಖ್ಯವಾಗಿ ಚರ್ಚೆನಲ್ಲಿ ಬರೋ ವಿಚಾರ ಏನು ಗೊತ್ತಾ, ಸಿದ್ದರಾಮಯ್ಯನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿದರೆ ಒಂದು ವೇಳೆ ಆಗುವ ಬೆಳವಣಿಗೆಗಳು ಏನು, ಹಿಂದ ವರ್ಗ ಹೇಗೆ ರಿಯಾಕ್ಟ್ ಮಾಡುತ್ತೆ, ಇದರ ಸಾಧಕ ಬಾಧಕ ಏನು, ಪಕ್ಷಕ್ಕಾಗುವ ಪ್ಲಸ್ ಏನು, ಪಕ್ಷಕ್ಕಾಗುವ ಮೈನಸ್ ಏನು, ಇದನ್ನು ಒಂದು ಕಡೆ ಇಡ್ತಾರೆ. ಎರಡನೇದು DK ಶಿವಕುಮಾರ್ಗೆ ಪಟ್ಟ ಕಟ್ಟಿದ್ರೆ ಪಕ್ಷಕ್ಕಾಗುವ ನಷ್ಟ ಏನು, ಪಕ್ಷಕ್ಕಾಗ್ತಕ್ಕಂಥ ಲಾಭ ಏನು. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಯಡಿಯೂರಪ್ಪನವ್ರನ್ನ ಏಕಾಏಕಿ CM ಸ್ಥಾನದಿಂದ ಇಳಿಸಿದ ನಂತರ ಏನಾಯಿತು, ಲಿಂಗಾಯತ ಸಮುದಾಯ ಸಾಲಿಡ್ ಆಗಿ BJP ಪರ ಏನು ನಿಂತಿತ್ತು, ನೆಕ್ಸ್ಟ್ ಚುನಾವಣೆಯಲ್ಲಿ ಅದು ಹರಿದು ಹಂಚೋಯ್ತು. ಅದಕ್ಕೆ ಇವರು ಆ ನಂಬರ್ಗೆ ಬಂದು ಕೂತ್ಕೊಂಡಿದ್ದು, 66ಕ್ಕೆ ಬಂದು ಕೂತ್ಕೊಂಡಿದ್ದು. ನನ್ನ ಪ್ರಕಾರ ಹೈಕಮಾಂಡ್ ಕೂಡ ಯಡಿಯೂರಪ್ಪನವ್ರನ್ನ ಇಳಿಸಿದ್ರೆ ಈ ಥರ ಪರಿಣಾಮ ಬೀರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಇವ್ರ ಮುಂದೆ ಒಂದು ಸಾಕ್ಷಿ ಇದೆ, ಕಾಂಗ್ರೆಸ್ ಮುಂದೆ ಒಂದು ಪಾಠ, ಅದು ಹಿಂಗಾಯ್ತು ಅಂತ. ಅಹಿಂದ ವರ್ಗ ನಿಜ ಸಿದ್ದರಾಮಯ್ಯನವರಿಗೆ ಸಾಲಿಡ್ ಆಗಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ವರ್ಗ. ಈಗಾಗಲೇ ಅವರೆಲ್ಲ ಸಭೆಗಳನ್ನ ಮಾಡಿದಾರಲ್ಲ,
ಯಾರು ಅಹಿಂದ ವರ್ಗದವರು ಕುರುಬರು ಅವರೆಲ್ಲ ಸಭೆ ಮಾಡಿ ನೀವೇನಾದರೂ ಪಟ್ಟದಿಂದ ಕೆಳಗಡೆ ಇಳಿಸಿದ್ರೆ ನಾವು ಪಕ್ಷದಿಂದ ದೂರ ಆಗ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಂಬಿಕೊಂಡಿರ್ತಕ್ಕಂಥದ್ದೇ ಅಹಿಂದ ವರ್ಗದ ಮತಗಳು. ಈಗ ಕಾಂಗ್ರೆಸ್ನಲ್ಲೇ ಇದ್ದು ಇಲ್ಲಿಯವರೆಗೂ ಅಧಿಕಾರವನ್ನ ಬಯಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವ್ರದ್ದು ತಪ್ಪಿಲ್ಲ, ಆ ಸಮುದಾಯಗಳು ಕೂಡ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಇಲ್ಲ. ಸಿದ್ದರಾಮಯ್ಯನವರು ಈ ಹಿಂದೆ ಫುಲ್ ಟರ್ಮ್ CM ಆಗಿದ್ರು, ಈಗ 2.5 ವರ್ಷ ಮಾಡಿದ್ದಾರೆ. ಇಷ್ಟು ಮಾತ್ರ ಕೊಟ್ಟಿರೋದನ್ನ ಅವರು ತೃಪ್ತಿ ಪಟ್ಕೋಬೇಕಲ್ವಾ? ಖಂಡಿತ ಸಿದ್ದರಾಮಯ್ಯನವರು ಅದಕ್ಕೆ ಮಾನಸಿಕವಾಗಿ ರೆಡಿ ಆಗಿದ್ದಾರೋ ಏನೋ. ಬಟ್ ನಿಮಗೆ ಪಕ್ಷದ ಭವಿಷ್ಯ, ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಇನ್ನಿರೋದು 2.5 ವರ್ಷ ಮಾತ್ರ. 2.5 ವರ್ಷ ಮುಗಿದೋಗ್ಬಿಟ್ಟಿದೆ ಆಯ್ತಾ. ಹೀಗಿರ್ಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಭವಿಷ್ಯ ಏನು ಪಕ್ಷದ ಭವಿಷ್ಯ? ಯಾರನ್ನೂ ಎದುರಾಕೊಳ್ಳೋಕ್ಕಾಗಲ್ಲ ಅಂತ. ನಿಮಗೆ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾನು ನಿನ್ನೆ ನೋಡ್ತಾ ಇದ್ದೆ, 190 ಕ್ಷೇತ್ರಗಳಲ್ಲಿ ಅಹಿಂದ ವರ್ಗದ ಮತವೇ ನಿರ್ಣಾಯಕ. 224ರಲ್ಲಿ 190 ಕ್ಷೇತ್ರ ಅಹಿಂದ ವರ್ಗದವರೇ ನಿರ್ಣಾಯಕ. ಹಾಗಿರ್ಬೇಕಾದ್ರೆ ಅದನ್ನ ಯೋಚನೆ ಮಾಡಲ್ವಾ? ವಿಶ್ವಾಸದಲ್ಲಿ ಆಗುತ್ತಲ್ಲ. ಪಕ್ಷ ಮುಖ್ಯ. ನಿಮಗೆ ಅಲ್ಟಿಮೇಟ್ಲಿ ಡಿ ಕೆ ಶಿವಕುಮಾರ್ ಅಂತ ಬಂದರೂ ಕೂಡ ನಾಳೆ ಈಗ ಒಂದು ವೇಳೆ ನೆಕ್ಸ್ಟ್ ಟರ್ಮ್ ಅವರೇ ಬಂದರು ಅಂದ್ಕೊಳ್ಳೋಣ, 5 ವರ್ಷ ಡಿ ಕೆ ಶಿವಕುಮಾರ್ನೇ ಮಾಡ್ಬೋದು, ಪೂರ್ತಿ ನೀವೇ ಇರಪ್ಪ ಅಂತಂದ್ಬಿಟ್ಟು. ಅಲ್ಲ, ಅಲ್ಲಿವರೆಗೂ ಕಾಯಕ್ಕೆ ಅವರು ಅದು ಬೇರೆ ವಿಚಾರ. ಬಟ್ ಚರ್ಚೆಗೆ ಬರೋದು ಇನ್ನೂ ಬೇರೆಯವರಿದ್ದಾರಲ್ಲ. ಅದಕ್ಕೆ ನಿನ್ನೆ ಇವರು ಏನು ಒಂದು ಕದನ ವಿರಾಮ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಇವ್ರು ಟೈಮ್ ತೊಗೊಂಡಿರೋದು ಸಂಕ್ರಾಂತಿ ತನಕನೋ ಅಥವಾ ಬಜೆಟ್ ತನಕನೋ ನನಗೆ ಗೊತ್ತಿಲ್ಲ. ಸರ್ ಹೇಳ್ತಾ ಇದ್ದಿದ್ದು ಮೋಸ್ಟ್ಲಿ ಬಜೆಟ್ ತನಕ ಆಗುತ್ತೆ ಅಂತಂದ್ಬಿಟ್ಟು. ಅದು ಹೈಕಮಾಂಡ್ಗೂ ಬ್ರೀತಿಂಗ್ ಪೀರಿಯಡ್ ಅಂತ ನಾನು ಹೇಳೋದು. ಅವ್ರು ಯಾಕೆ ನಿನ್ನೆ ಇವರು ಮೀಟಿಂಗ್ ಮಾಡಿದ್ದಾರೆ, ಇವತ್ತು ಪಟ್ಟಂತ ತೀರ್ಮಾನ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಟೈಮ್ ಸಿಕ್ಕಿದೆ. ಆಮೇಲೆ ಅವ್ರಿಗೆ ಕಂಪ್ಲೀಟ್ ಈಗ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅಧಿವೇಶನದ ಮೇಲೆ. ಅಧಿವೇಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಧಿವೇಶನ ಎಲ್ಲ ಮುಗಿದು ಆಮೇಲೆ ಟೈಮ್ ತೊಗೊಂಡು ಯೋಚನೆ ಮಾಡ್ತಾರೆ. ಹಾಗಾಗಿ ಇವತ್ತು ಹೆಂಗೆ ಅಂತಂದರೆ ಪ್ರಾಸ್ತಾವಿಕ ಭಾಷಣ ಅಂತಾರಲ್ಲ, ಹಾಗೆ ಖರ್ಗೆ ಅವರು ಪ್ರಾಸ್ತಾವಿಕ ಭಾಷಣ ಆಡಿದ್ದಾರೆ, ಕಿವಿಗೆ ಹಾಕಿದ್ದಾರೆ. ಮಿಕ್ಕಿದ್ದೆಲ್ಲ ಇನ್ನು ಮುಂದಕ್ಕೆ ಏನಾಗುತ್ತೆ ನೋಡೋಣ. ನಾವು ಕುರ್ಚಿಗಾಗಿ ಜಿದ್ದು ಹಿಡಿದಿರುವ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಆದೇಶ ಏನಾಗುತ್ತೆ ಅಂತ ಚಿತ್ತ ಹರಿಸಿದ್ದಾರೆ. ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ತೀವಿ ಅಂತ ಹೇಳಿರುವಂತಹ ಡಿ ಕೆ ಶಿವಕುಮಾರ್ ಸಿದ್ದು ನಡುವೆ ನಿನ್ನೆ ಸಂಧಾನದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ಬ್ರೇಕ್ಫಾಸ್ಟ್ ಮೂಲಕ ಶೀತಲ ಸಮರಕ್ಕೆ ಅಲ್ಪ ವಿರಾಮ ಹಾಕಿದ್ದಾರೆ. ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ DKಶಿ ಪುನರುಚ್ಚರಿಸಿದ್ದಾರೆ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗಲ್ಲ. ನಾನು ಡೆಲ್ಲಿಗೆ ಹೋಗಿದ್ದೆ, ಒಬ್ಬ MLAನೂ ನನ್ನ ಜೊತೆ ಕರ್ಕೊಂಡು ಹೋಗಿಲ್ಲ. ಕರ್ಕೊಂಡು ಹೋಗಬಹುದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ, ಆದರೆ ಕರ್ಕೊಂಡು ಹೋಗಿಲ್ಲ. ನಾನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿ ಗೊತ್ತು, ದೇವರಿಗೆ ಮಾತ್ರ ಗೊತ್ತು ಅಂದರು. ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೂ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಕುಮಾರಸ್ವಾಮಿ ಒಪ್ಪದೇ ಇರಬಹುದು, ಕುಮಾರಸ್ವಾಮಿ ಅವರಿಗೂ ಲಾಯಲ್ ಆಗಿ ಇದ್ದೆ, ಸರ್ಕಾರ ಉಳಿಸಬೇಕು ಅಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ಪಕ್ಷ ನಿಷ್ಠೆ ಜೊತೆಗೆ ಕುಮಾರಸ್ವಾಮಿಗೂ DK ಶಿವಕುಮಾರ್ ತಿರುಗೇಟು ಕೊಟ್ಟರು. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರಾದ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡಲ್ಲ. ಇಬ್ಬರ ನಡುವೆ ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯ ಇಲ್ಲದೆ ಇರಬಹುದು, ಆದ್ರೆ ಈ ಕುರ್ಚಿಗಾಗಿ ನಡೀತಾ ಇರುವಂತಹ ಭಿನ್ನಾಭಿಪ್ರಾಯ ಯಾರನ್ನೂ ಇಲ್ಲ ಅನ್ನೋಕ್ಕಾಗಲ್ಲ. ಪೋಸ್ಟ್ ಅವ್ರು ಹಾಕಿದ ತಕ್ಷಣ ಇವ್ರು ಯಾಕೆ ಕೌಂಟರ್ ಹೊಡಿತಾ ಇದ್ರು? ಅಲ್ಲ, ಅದು ಬಿಟ್ಬಿಡಿ. ಈಗ ಕೆಲವು ಮಾತನ್ನ ನಾನು DK ಶಿವಕುಮಾರ್ದು ಒಪ್ತೀನಿ, ಕೆಲವನ್ನು ಒಪ್ಪಲ್ಲ. ನನ್ನ ಸಿದ್ದರಾಮಯ್ಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂದ್ರೆ ಮೊನ್ನೆ ಸಾಯಂಕಾಲ ಏಕಾಏಕಿ ಹೈಕಮಾಂಡ್ ಫೋನ್ ಮಾಡಿದ್ಯಾಕೆ? ನಾಳೆ ಹೋಗ್ಬಿಟ್ಟು ನೀವಿಬ್ರು ಕೂಡ ಮೀಟಿಂಗ್ ಮಾಡಿ ಅಂದಿದ್ಯಾಕೆ? ಆಮೇಲೆ ಪ್ರೆಸ್ ಮೀಟ್ ಮಾಡಿ ಭಿನ್ನಾಭಿಪ್ರಾಯ ಇಲ್ಲ ಅಂದಿದ್ಯಾಕೆ? ಏನೂ ಇಲ್ಲ ಅಂದ್ರೆ ಯಾಕೆ ನೀವು ಸೇರ್ಬೇಕಾಗಿತ್ತು? ಅದ್ರ ಹಿಂದೆ ನಡೆದ ಡೆವಲಪ್ಮೆಂಟ್ಸ್ ನೋಡಿ. ನೀವು ಹೇಳ್ದಂಗೆ ಈಗ ಅವ್ರು ಪೋಸ್ಟ್ ಹಾಕಿದ್ರು, ಅದಕ್ಕೆ ಸಿದ್ದರಾಮಯ್ಯ ಕೌಂಟರ್ ಪೋಸ್ಟ್ ಹಾಕಿದ್ರು. ಮಾತಿಗೂ ಅವರು ಎಷ್ಟೋ ಸರ್ತಿ ಸಿದ್ದರಾಮಯ್ಯನವ್ರ ವಿರುದ್ಧ ಸಿಟ್ಟು ಮಾಡ್ಕೊಂಡೆ ಇವ್ರು ಮಾತನಾಡಿದ್ದಾರೆ. ಎಲ್ಲವೂ ನಡೆದಿದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತ ನೀವು ರಾಜ್ಯದ ಜನಕ್ಕೆ ಹೇಳಲೇಬೇಡಿ. ಕುರ್ಚಿ ವೈಯಕ್ತಿಕವಾಗಿಲ್ಲದೆ ಇರಬಹುದು, ಕುರ್ಚಿ ವಿಚಾರದಲ್ಲಂತೂ ಇದ್ದೇ ಇದೆ. ಸಿದ್ದರಾಮಯ್ಯನವ್ರ ಕುರ್ಚಿ ಉಳಿಸ್ಕೊಳ್ಳೋದು ಹೆಂಗೆ, DK ಶಿವಕುಮಾರ್ ಕುರ್ಚಿ ಪಡ್ಕೊಳ್ಳೋದು ಹೆಂಗೆ ಇದ್ದೇ ಇದೆ. ಒಂದು. ಎರಡನೇದು, ಅವರೊಂದು ಮಾತು ಹೇಳಿದ್ರು. ಸಿದ್ದರಾಮಯ್ಯನವರು ಮೊದಲನೇ ಸರ್ತಿ ಮುಖ್ಯಮಂತ್ರಿ ಆದಾಗ 2013ರಲ್ಲಿ ನನ್ನನ್ನು ಸಂಪುಟಕ್ಕೆ ತಗೊಳ್ತಿದ್ದಾಗಲೇ ನಾ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ಬಿಟ್ರು. ನೋ, ಇವರನ್ನ ಮತ್ತೆ ರೋಷನ್ ಬೇಗ್ ಅವರನ್ನ ಇಬ್ಬರನ್ನು ಕೂಡ ಸಿದ್ದರಾಮಯ್ಯನವರು ಆರಂಭದಲ್ಲಿ ಸಂಪುಟಕ್ಕೆ ತಗೊಳ್ಳಲ್ಲ. ಯಾವಾಗ? 2013ರಲ್ಲಿ. ಇವರಿಬ್ಬರನ್ನು ತಗೊಳ್ಳಲ್ಲ, ರೋಷನ್ ಬೇಗ್ ಅವ್ರನ್ನೂ ತಗೊಳ್ಳಲ್ಲ, DK ಶಿವಕುಮಾರ್ ಅವ್ರನ್ನೂ ತಗೊಳ್ಳಲ್ಲ. ಶಿವಕುಮಾರ್ ಅವಾಗೊಂದು ಶಪಥ ಮಾಡ್ತಾರೆ, ಏನಂತ ಗೊತ್ತಾ? ನಾನು ಅಸೆಂಬ್ಲಿ ಒಳಕ್ಕೆ
ಮಂತ್ರಿಯಾಗೇ ಪ್ರವೇಶ ಮಾಡೋದು ವಿಧಾನಸೌಧಕ್ಕೆ, ಅಲ್ಲಿ ತನಕ ನಾನು ಹೋಗಲ್ಲ ಅಂತಾರೆ ಇವರು. ಓಕೆ. ಇವರು ಶಾಸಕರಾಗಿ ಓದ್ ತಗೋತಾರಲ್ಲ ಫಸ್ಟ್ ಡೇ, ಶಾಸಕರೆಲ್ಲ ಓತೆ ತಗೊಂಡಿರಲಿಲ್ಲ ಇವರು, ಓತೆ ತಗೊಂಡಿರಲಿಲ್ಲ. ನಾನು ಮಂತ್ರಿಯಾಗೇ ಒಳಕ್ಕೆ ಬರೋದು ಅಂತ ಅಂದ್ಬಿಟ್ಟು ಕಡೆಗೆ ಇವರಿಬ್ರು ಮಂತ್ರಿಯಾಗೇ ಒಳಕ್ಕೆ ಬಂದಿದ್ದು. ಭಿನ್ನಾಭಿಪ್ರಾಯ ಇರಲಿಲ್ಲ ಅಂತಕ್ಕಂಥದ್ದು ನಾನು ಒಪ್ಪಲ್ಲ. ಆಗ ನಾನು ಕೋಪ ಮಾಡ್ಕೊಂಡು ಇತ್ತು, ಆಮೇಲೆ ಶಮನ ಆಯಿತು. ಅದು ಒಂದು ವಿಚಾರ. ಕುಮಾರಸ್ವಾಮಿ ಅವ್ರ ವಿಷಯದಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಅವ್ರು ನಡ್ಕೊಂಡಿದ್ದಾರೆ, ಅದು ಕಾಣಿಸ್ತಾ ಇತ್ತು. ಯಾಕೆ ಅಂತಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ತಮ್ಮ ರಾಜಕೀಯವನ್ನ ಶುರು ಮಾಡಿದ್ದೇ ದೇವೇಗೌಡರ ಕುಟುಂಬದ ವಿರುದ್ಧ. ಅವ್ರ ಫಸ್ಟ್ ಎಲೆಕ್ಷನ್ ನಿಂತಿದ್ದು ಸಾತ್ನೂರಿನಲ್ಲಿ ದೇವೇಗೌಡರ ವಿರುದ್ಧನೇ, ಸೋತರು, ಅದು ಬೇರೆ ವಿಚಾರ. ಇವ್ರು ಶುರು ಮಾಡಿದ್ದೇ ರಾಜಕೀಯ ಜೀವನ ದೇವೇಗೌಡರ ಕುಟುಂಬದ ವಿರುದ್ಧ. ಆಮೇಲೆ ನೀವು ಆಗಾಗ್ಗೆ ನೋಡ್ಕೊಂಡು ಬಂದಿದ್ದೀರಾ, ದೇವೇಗೌಡರ ಕುಟುಂಬದ ವಿರುದ್ಧ ಇವ್ರು ಫೈಟ್ ಮಾಡ್ತಾರೆ, ಇವ್ರ ವಿರುದ್ಧ ಅವ್ರು ಫೈಟ್ ಮಾಡ್ತಾರೆ. ಏಕಾಏಕಿ ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರೆದಿದ್ದಾಗ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಹೈಕಮಾಂಡ್ನಿಂದ ಸಂದೇಶ ಬರುತ್ತೆ ರಪ್ಪ ಅಂತ ಇವ್ರಿಗೆ. ಹೋಗ್ಬಿಟ್ಟು ಮೊದಲು ಕುಮಾರಸ್ವಾಮಿ ಅವ್ರ ಜೊತೆನಲ್ಲಿ ಮಾತನಾಡ್ಬಿಟ್ಟು ಅವ್ರನ್ನ CM ಮಾಡಿ ಅಂತ ಲಾಯಲ್ ಆಗಿ ಹೋದ್ರು. ಕುಮಾರಸ್ವಾಮಿ ಮನೆಗೆ ಹೋಗ್ತಾರೆ ಇವರು ಫಸ್ಟ್, ಸಿದ್ದರಾಮಯ್ಯನೂ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಹೋಗ್ತಾರೆ. ಕಡಿಮೆ ಸೀಟ್ ಪಡ್ಕೊಂಡಿರ್ತಕ್ಕಂಥ JDSಗೆ ಆಹ್ವಾನ ಕೊಡ್ತಾರೆ, ನೀವು CM ಆಗಿ ಬನ್ನಿ ಅಂತ. ಆಯ್ತು, CM ಆದ್ರು, ಡಿ ಕೆ ಶಿವಕುಮಾರ್ ಮಂತ್ರಿ ಆದ್ರು. ಅವಾಗ ಲಾಯಲ್ ಆಗೇ ಇದ್ರು. ಅದಕ್ಕೆಲ್ಲ ಜೋಡೆತ್ತು ಅಂತ ಬಂದು ಜೋಡೆತ್ತು ಅಂತಂದ್ರಲ್ಲ ಇವರು, ಜೋಡೆತ್ತು ಅಂದ್ರಲ್ಲ ಇವರು. ಅಸೆಂಬ್ಲಿನಲ್ಲಿ ಕೈ ಎತ್ತಿ ವಿಶ್ ಮಾಡಿದ್ದು ಎಲ್ಲ ಜನ ಮರ್ತಿದಾರ ಇನ್ನು. ಅದಾದ್ಮೇಲೂ ಕೂಡ ಯಾವಾಗ ಇವರು ಶಾಸಕರುಗಳು ಹೋದಾಗ ಮುಂಬೈಯಲ್ಲಿ ಹೋಗಿ ಕಾದ್ ನಿಂತ್ಕೊಂಡು ರೆಬೆಲ್ ಆದಾಗ ಎಷ್ಟು ಟ್ರೈ ಮಾಡಿದ್ರು ಡಿ ಕೆ ಶಿವಕುಮಾರ್ ಸರ್ಕಾರ ಉಳಿಸೋದಕ್ಕೆ. ಫಸ್ಟ್ ಏನು ಮಾಡಿದ್ರು ಗೊತ್ತಾ ಅವರು? ಫಸ್ಟ್ ಮಾಡಿದ್ದೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆಮೇಲೆ ಎಲ್ಲ ಮಂತ್ರಿಗಳಿಂದನೂ ರಾಜೀನಾಮೆ ತಗೊಂಡ್ರು. ನೋಡ್ರಪ್ಪ, ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದೀವಿ, ನೀವೇ ಬನ್ನಿ ಮಂತ್ರಿಯಾಗಿ, ನಾವೆಲ್ಲ ಪಕ್ಷಕ್ಕೋಸ್ಕರ ದುಡಿತೀವಿ, ಸರ್ಕಾರಕ್ಕೋಸ್ಕರ ದುಡಿತೀವಿ, ನೀವೇ ಮಂತ್ರಿಯಾಗಿ ಅಂತ ಕರೆದ್ರು. ಬಾಂಬೆಗೆ ಹೋದ್ರು, ಇವ್ರು ಉಳ್ಕೊಂಡಿದ್ದು ಹೋಟ್ಲ್ ಹತ್ರಕ್ಕೆ ಹೋದ್ರು, ಅಲ್ಲಿ ರೋಡಲ್ಲಿ ನಿಂತ್ಕೊಂಡ್ರು. ಆಮೇಲೆ ಇಲ್ಲಿ ಬಂದಾಗ ಅವಿಶ್ವಾಸ ನಿರ್ಣಯ ಆಯ್ತಲ್ಲ, ವಿಶ್ವಾಸ ಮತ ಯಾಚನೆ ದಿನನೂ ಕೂಡ ಅಲ್ಲಿಗೆ ಬಂದವ್ರು ಓಡೋಗ್ ಜೋಬಿಗೆ ಅವರು ಇದನ್ನ ಹಾಕ್ತಾ ಇದ್ರು, ಚೀಟಿ ಹಾಕ್ತಾ ಇದ್ರು, ಅಂದ್ರೆ ಇದನ್ನ ಹಾಕ್ತಾ ಇದ್ರು, ಎಲ್ಲ ಮಾಡಿದ್ದಾರೆ. ಅದೆಲ್ಲ ನಿಜ. ಪಕ್ಷ ಹೇಳ್ದಂಗೆ ಅವ್ರ ಪಕ್ಷಕ್ಕೋಸ್ಕರ ಅವ್ರು ಲಾಯಲ್ ಆಗಿದ್ರು. ಅದನ್ನ ಅವ್ರು ಹೇಳಿದ್ ಯಾಕೆ ಅಂದ್ರೆ, ನಾನು ಕುಮಾರಸ್ವಾಮಿ ವಿಚಾರಕ್ಕಲ್ಲ, ಪಕ್ಷ ಹೇಳ್ದಂಗೆ ಕೇಳಿದೀನಿ, ಇದನ್ನೇ ಅವ್ರು ಕ್ಲೈಮ್ ಮಾಡ್ತಾ ಇರೋದು. ನಾನು ಪಕ್ಷನಿಷ್ಠ, ನನಗೆ ಕೊಡಿ ಅಂತ. ತಪ್ಪೇನು ಇಲ್ಲ ಅವ್ರು ಕೇಳ್ತಾ ಇರೋದ್ರಲ್ಲಿ. ಇನ್ನು ಕಾಂಗ್ರೆಸ್ ನಾಯಕರು ಕುರ್ಚಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಗೊಂದಲ ಏನೂ ಇಲ್ಲಪ್ಪ, ಎಲ್ಲ ಮುಗ್ದಿದೆ ಅಂತ ಸಚಿವ ಮಹದೇವಪ್ಪನವರು ಹೇಳಿದ್ದಾರೆ. ಸಚಿವ ಸಂತೋಷ್ ಲಾಡ್ ಸಿದ್ದರಾಮಯ್ಯನವರೇ ಒಪ್ಪಿದ ಮೇಲೆ ಸಚಿವರು ಶಾಸಕರು ಎಲ್ಲರೂ ಕೇಳಲೇಬೇಕು, ಒಪ್ಪಲೇಬೇಕು. ಈ ಎಲ್ಲ ನಿರ್ಧಾರ ಹೈಕಮಾಂಡ್ ಮೇಲಿದೆ ಅಂತ ಹೇಳಿದ್ದಾರೆ. 2.5 ವರ್ಷದ ಒಪ್ಪಂದ ನಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರಲಿಕ್ಕಿಲ್ಲ, ಗೊತ್ತಿದ್ರೂ ಕೂಡ ಹೈಕಮಾಂಡ್ ಅವರು ನಮಗೆ ಒಂದು ನಿರ್ದೇಶನ ನೀಡಿದ್ದಾರೆ ಅಂತ ಸಚಿವ HK ಪಾಟೀಲ್ ಹೇಳಿದ್ದಾರೆ. ಇನ್ನು ಶಾಸಕ ಲಕ್ಷ್ಮಣ್ ಸವದಿ ಅನವಶ್ಯಕವಾಗಿ ವಿವಾದ ಉದ್ಭವ ಮಾಡ್ತಾ ಇದ್ದಾರೆ ಅಂತ ಆಪಾದಿಸಿದ್ದಾರೆ. ಈ ಎಲ್ಲ ವಿಷಯ ಮುಗಿದೋಗಿರೋದಿಲ್ವೇನ್ರಿ? CM DCM ಬ್ರೇಕ್ಫಾಸ್ಟ್ ಊಟವನ್ನು ನಾವೆಲ್ಲ ಒಂದಾಗಿದ್ದೀವಿ. 2028 ಒಂದಾಗಿ ನಾವು ಸರ್ಕಾರ ತರ್ತೀವಿ. ಈಗ ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ ಅಂದಮೇಲೆ ಮುಗಿದೋಯ್ತಲ್ಲ, ಇನ್ನೇನು ಕೇಳ್ತೀವಿ? ಡೆಲ್ಲಿಗೆ ಹೋಗೋ ಪ್ರಸ್ತಾಪ ಇಲ್ವಾ? ಅದೆಲ್ಲ ಹೇಳಿದ್ಮೇಲೆ ಮುಗಿದೋಯ್ತಲ್ವಾ? ಇವತ್ತು ಕೇಂದ್ರ ಅದೆಲ್ಲ ಮುಗಿದೋಯ್ತಲ್ವಾ? ಅಲ್ಲ, ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಅವ್ರು ಕೇಳ್ಕೊಂಬನ್ನಿ, ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲೋ ಕೇಳಿ, ನಮ್ಗೇನು ಗೊತ್ತಾ? ಅಂತ್ಯಕತೆಗೆ ನನಗೇನು ಗೊತ್ತಿದೆ? ಇಟ್ಸ್ ಓವರ್. ಪರ್ಮನೆಂಟ್ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಪಾರ್ಟಿ ಇರುತ್ತೆ, ಕಾಂಗ್ರೆಸ್ ವಾಪಸ್ ಬರುತ್ತೆ. ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ನಿರ್ಧಾರಕ್ಕೆ ನಾನು ಒಪ್ತೀನಿ ಅಂದಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ, ಕಾಂಗ್ರೆಸ್ ಎಲ್ಲ ಸಚಿವರುಗಳು ಒಪ್ಪದಂಗೆ ಅದು ಹೌದು ಹೈಕಮಾಂಡ್ ನಿರ್ಧಾರ. ಮುಖ್ಯಮಂತ್ರಿಯವ್ರದ್ದು ಬಗ್ಗೆ ನನ್ನ ಮುಂದೆ ಆ ಪ್ರಶ್ನೆ ಕೇಳಬೇಡಿ. ಕೇಂದ್ರದಲ್ಲಿ ಲೂಟಿ ಹೊಡೆದಾರೆ, ಈಗ ಲೂಟಿ ಹೊಡೆಯಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಅಧಿಕಾರ ಐತೆ, ಜಲ್ದಿ ಇಳಿಬೇಕು. ಅವರು ಬೆಳೆಸಿದ್ರೆ ಇವ್ರು ಜಲ್ದಿ ಬಂದು ಮತ್ತೆ ಅಧಿಕಾರನ ಲೂಟಿ ಹೊಡೆಯಕ್ಕೆ ಬಿಟ್ರೆ ಇನ್ನೇನಿಲ್ಲ ಅವ್ರ ಕೆಲಸಗಳು. ಆಡಳಿತ ಬರಬೇಕಂತಕ್ಕಂಥ ಮಾತು ಇದು ನಮಗೆ ಗೊತ್ತಿರ್ಬೋದು, ಇರಲಿಕ್ಕಿಲ್ಲ. ಗೊತ್ತಿದ್ರೂ ಹೈಕಮಾಂಡ್ನವರು ನಮಗೊಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ಮಾತುಕತೆಗಳ ಬಗ್ಗೆ, ನಾಯಕತ್ವದ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು, ಯಾವುದೇ ಮಾತನ್ನು ಮಾತನಾಡ್ತಕ್ಕದ್ದಲ್ಲ ಅಂತೇಳಿ ನಮಗೆ ಖರ್ಗೆ ಅವರು ಹೇಳಿದ್ದಾರೆ. ಜಗಳ ಇದ್ದಿದ್ದಿಲ್ಲ ಶಮನಕ, ಆದರೂ ನೀವು ಎಲ್ಲ ಬರೆದಿದ್ರಲ್ಲ, ಅದಕ್ಕೆ ಜನರಿಗೆ ಇದು ಜಗಳ ಇಲ್ಲ ಅಂಥೇಳಿ ಅನ್ನೋದು ಅಭಿವ್ಯಕ್ತ ಆಗಬೇಕಾಗಿತ್ತು. ಅನಾವಶ್ಯಕವಾಗಿ ಯಾರೋ ಅದನ್ನು ಉದ್ಭವ ಮಾಡ್ತಕ್ಕಂಥ ಒಬ್ಬ ಶಾಸಕರು, ಒಬ್ಬ ಮುಖಂಡರು, ಒಬ್ಬ ಕಾರ್ಯಕರ್ತರು ಹೇಳಿರ್ತಕ್ಕಂಥದ್ದು ನಮ್ಮ ಮುಂದೆ ಪುರಾವೆ ತಂದುಕೊಡಿ. ಡಿ ಕೆ ಶಿವಕುಮಾರ್ ಹೇಳಿದ ಮೇಲೆ ಇನ್ಯಾರು ಹೇಳಬೇಕು? ನನ್ನ ರಕ್ತದಲ್ಲೇ ಕಾಂಗ್ರೆಸ್ ಇದೆ, ನನ್ನ ಜೀವನ ಪರ್ಯಂತ ಕಾಂಗ್ರೆಸ್ನಲ್ಲಿ ಇರ್ತೀನಿ, ಉಸಿರಾಡುವವರೆಗೂ ಕಾಂಗ್ರೆಸ್ನಲ್ಲೇ ಇರ್ತೀನಿ, ಬೇರೆ ಏನೋ ಆಲೋಚನೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬೇರೆಯವ್ರ ಮಾತಿಗೆ ಯಾಕೆ ಬೆಲೆ ಕೊಡ್ತೀವಿ?
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಹದೇವಪ್ಪನವ್ರು ಹೇಳಿದ್ನ ನಾನು ಒಪ್ಪಲ್ಲ. ಮುಗ್ದೈತಲ್ಲ, ಎಲ್ಲ ಮುಗ್ದೋಯ್ತು ಅಂತ ಅವ್ರುಗಳು ಹೇಳಿ ನಾಳೆ ಈ ಎಲ್ಲಿ ಡ್ರಾಮಾ ಮುಗ್ದೋಯ್ತು? ಶುರು ಆಗದೆ ಇರ್ಲಿ ನೋಡೋಣ. ಎಲ್ಲಿ ಮುಗ್ದೋಯ್ತು? ತಾತ್ಕಾಲಿಕ ನನಗೆ ಅಷ್ಟೇ. ಅನ್ಸುತ್ತೆ ಮಹದೇವಪ್ಪನವ್ರು ಏನೋ ನಿರೀಕ್ಷೆ ಮಾಡಿದ್ರ ಅಂತ, ಅಸಮಾಧಾನದಲ್ಲೇ ಮಾತಾಡಿದಾರೆ. ಅವ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ರ ಏನೋ ಬದಲಾವಣೆ ಆಗ್ಬಿಡುತ್ತೆ ಅದಾಗ್ಲಿಲ್ಲ ಅಂತ. ಅಂತ. ಅದಕ್ಕೆ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ನೀವೆಷ್ಟು ಮಾತು ಬದಲಾಯಿಸಿದ್ದೀರಾ? ಹೌದು. ಸಿದ್ದರಾಮಯ್ಯನವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಎಷ್ಟು ಸರ್ತಿ ಹೇಳಿಲ್ಲ ಇವರು. ಆಮೇಲೆ ನಮ್ಮ ಸರ್ಕಾರದವರೇ 5 ವರ್ಷ ಇರ್ತಾರೆ. ಕಾಂಗ್ರೆಸ್ ಮುಖ್ಯಮಂತ್ರಿ ಇರ್ತಾರೆ ಅಂತ ಮೊನ್ನೆ ಹೇಳಿದ್ರು. ಈಗ ನೋಡಿದ್ರೆ ಹೋಗಿ ಹೈಕಮಾಂಡ್ ಕೇಳಿ ಅಂತಾರೆ. ಎಲ್ಲ ಮುಗ್ದೈತಲ್ಲ ಅಂತಾರೆ. ಹೆಂಗೆ? ಎಲ್ಲಾಗಿದೆ? ಮುಗ್ದಿಲ್ಲ ಇನ್ನುವೇ. ಮುಗಿಯೋಕೆ ಯಾರಿಗೂ ಬೇಕು ಇಲ್ಲ. ಕೆಲವು ಇದನ್ನ ಈ ಮಾತನ್ನ DK ಶಿವಕುಮಾರ್ ಹೇಳಿದಿದ್ರೆ ಒಪ್ತಾ ಇದ್ದೆ ನಾನು. ಎಲ್ಲ ಮುಗ್ದೋಯ್ತು ಅಂದಿದ್ರೆ ಹೇಳ್ತಾ ಇದ್ದೆ. ಮುಗ್ದಿಲ್ಲ, ತಾತ್ಕಾಲಿಕ ವಿರಾಮ ಬಿದ್ದಿದೆ. ಹಂಗನ್ಬಿಟ್ಟು DK ಶಿವಕುಮಾರ್ ನಾನು ಈ ಟರ್ಮ್ ಪೂರ್ತಿ CM ಕೇಳದೇ ಇಲ್ಲ ಅಂತ ಎಲ್ಲೂ ಹೇಳಿಲ್ವಲ್ಲ. ಏನೋ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿದೆ, ಮುಂದಕ್ಕೆ ಅದಾಗುತ್ತೆ. ಆಮೇಲೆ ಕೆಲವ್ರಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಪಕ್ಷದವರೇ ಶುರು ಮಾಡಿ ರಾಡಿ ಮಾಡಿದ್ದು. ಈಗ ಮಾತಾಡ್ತಾ ಇರೋರೆಲ್ಲ ವಿಪಕ್ಷದವರು ಅನ್ನೋ ರೀತಿ ಟೀಕೆಗಳು. ಆಮೇಲೆ ನೀವು ಬರೀತಾ ಇದ್ದೀರಿ, ಪಕ್ಷದವ್ರು ಯಾಕೆ ನಮ್ಮ ಮೇಲೂ ಹಾಕಿದಾರಲ್ಲ, ಮಾಧ್ಯಮದವ್ರ ಮೇಲೂ ಹಾಕಿದಾರಲ್ಲ. ಈಗ ಸಂತೋಷ್ ಲಾಡ್ ಅವ್ರು ಮಾತಾಡುವಾಗ ಎಲ್ಲ ನೀವೆಲ್ಲ ಮೀಡಿಯಾದವ್ರೆ ಕ್ರಿಯೇಟ್ ಮಾಡಿರೋದು, ಎಲ್ಲ ಮೀಡಿಯಾದವ್ರೆ ಹುಟ್ಟಾಕಿರೋದು. ಅದಕ್ಕೆ ಕ್ಲಾರಿಟಿ ಕೊಟ್ರು. ಬರೆಯಂಗೆ ಅವ್ರು ಕಂಟೆಂಟ್ ಯಾರಪ್ಪ 200% ಈ ಡಿಸೆಂಬರ್ನಲ್ಲೇ 200% DK ಶಿವಕುಮಾರ್ CM ಆಗ್ತಾರೆ ಅಂತ ನಾವ್ ಹೇಳೋದು. ಇಕ್ಬಾಲ್ ಹುಸೇನ್ ಹೇಳಿದ್ದಲ್ವ ಮೊನ್ನೆ ಬಂದ್ಬಿಟ್ಟು. ಭವಿಷ್ಯ ನೋಡ್ಬಿಟ್ಟು ಆಮೇಲೆ ನಾವ್ ಯಾತಕ್ಕೆ ಹೋಗಿದ್ವಿ ಗೊತ್ತಾ ಡೆಲ್ಲಿಗೆ? ಆದಷ್ಟು ಬೇಗ ಇದೇನು ಗೊಂದಲ ಬಗೆಹರಿಸಿ ಅಂತ ಹೋಗಿದ್ವಿ ಅಂತ ಈಡೇರ್ಬೇಕು ಹೇಳಿದ್ಯಾರು? ನಾವು ಹೇಳಿದ್ವಾ? ಎಲ್ಲ ಇವರೇ ಮಾಡಿರೋದು, ರಾಡಿ ಎಬ್ಸಿರೋದು ಇವರೇನೆ. ಆಯ್ತಾ? ಕೊನೆಗೆ ವಿರೋಧ ಪಕ್ಷದವ್ರು ಇಬ್ರು ಸಿಗ್ತಾರೆ ಅವ್ರ ಮೇಲೆ ಎತ್ತಾಕಕ್ಕೆ, JDS BJP ಮೇಲೆ, ನಮ್ಮ ಮೇಲೂ ಎತ್ತಾಕ್ಬಿಡೋದು, ಜೊತೆಗೆ ಸೇರಿಸ್ಬಿಡೋದು. ಎಲ್ಲ ನೀವೇ ಮಾಡಿದೆ, ಎಲ್ಲ ನೀವೇ ಮಾಡಿದ್ದು, ನಮ್ದೇನೂ ಇಲ್ಲ, ಒಪ್ಪಂದನೂ ಇಲ್ಲ, ಏನೂ ಇಲ್ಲ ಅಂತಂದ್ಬಿಡೋದು. ಮತ್ತು ಸುಮ್ಮನೆ ನೆನ್ನೆ CM DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರಾ? ಸುಮ್ಮನೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಸಿದ್ದರಾಮಯ್ಯನವ್ರು ನೆನ್ನೆ ಮೊದಲು ಆಡಿದ ಮಾತೇನು ಹೇಳಿ? ಇವತ್ತಿನಿಂದ ಯಾವ ಗೊಂದಲವೂ ಇಲ್ಲ, ಅರ್ಥನಾ? ಇನ್ನು ಮುಂದೆ ನಾವು ಒಗ್ಗಟ್ಟಾಗಿ ಹೋಗುತ್ತೇವೆ. ಹಂಗಂದ್ರೇನು? ಇಷ್ಟು ದಿನ ಒಗ್ಗಟ್ಟಿರಲಿಲ್ಲ ಅಂತ ಮತ್ತೆ ನಾವು ಮಾಡಿದ್ದ ಇದನ್ನ. ನೀವು ಮಾತಾಡಿದ್ದನ್ನ ನೇರವಾಗಿ ತೋರಿಸ್ತೀವಿ ನಾವು ಜನಕ್ಕೆ. ಇದೇನು AI ಎಡಿಟಿಂಗ್ ವಿಡಿಯೋ ಅಲ್ಲ ಇದು. ಆಮೇಲೆ ಅದನ್ನ ಅನರ್ಥ ಮಾಡ್ಕೊಂಡ್ರು ಅಂತ ಹೇಳೋದಷ್ಟೇ. ಎಲ್ಲ ಇವರೇ ಮಾತಾಡ್ಕೋತಾರೆ, ಇವರೇ ಬಿಡ್ತಾರೆ, ಎಲ್ಲನೂ ಅಷ್ಟೇ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ BJP ನಾಯಕರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ CM DCM ಬ್ರೇಕ್ಫಾಸ್ಟ್ಗೆ ವ್ಯಂಗ್ಯವಾಡಿದ್ದಾರೆ. ಇಬ್ಬರು ಒಬ್ಬರ ಮೇಲೊಬ್ಬರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಅಂತ ಹೇಳೋಕೆನೆ ಅರ್ಧ ಇಡ್ಲಿ ತಿನ್ಬೇಕಿತ್ತಾ ಅಂತ ಲೇವಡಿ ಆಡಿದ್ರು. ಚಿಲವಾದಿ ನಾರಾಯಣ ಸ್ವಾಮಿ ಕೂಡ ಈ ಸಂಬಂಧಿತವಾಗಿ ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ನಲ್ಲಿ ಎಲ್ಲ ಸರಿ ಹೋಗುತ್ತಾ, ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಅಂತ ಟೀಕಿಸಿದ್ದಾರೆ. ಇಬ್ಬರು ಒಬ್ಬರನ್ನೊಬ್ಬರನ್ನ ವೆಲ್ನಾಗ ದೂಗಿಸ್ಬೇಕಂತ ನೋಡ್ತಾ ಇದ್ದಾರೆ. ಆಲ್ ಈಸ್ ನಾಟ್ ಅಲ್ಲ, ವೆಲ್ ಅಂದ್ರೆ ಬಾವಿ. ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ಬರನ್ನ ಕೆಡಬೇಕು ಅಂಥೇಳಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ತಿನ್ಬೇಕಾಗಿತ್ತು. ಹೈಕಮಾಂಡ್ ಯಾರು ಅಂತ ಅನ್ನೋದು ಖರ್ಗೆ ಅವ್ರಿಗೆ ಗೊತ್ತದ. ಅಲ್ಲಿ ಏನಿದ್ರು ಸಹಿತ ಈ ನಕಲಿ ಗಾಂಧಿ ಮತ್ತು ಅದರಾದ ನಡೆಯೋದು. ಸಿದ್ದರಾಮಯ್ಯನವರೇ ಹೇಳ್ಬೇಕಾಗಿತ್ತು, ಇಲ್ಲ 2.5 ವರ್ಷ ಆಯ್ತು ನಾ ಬಿಟ್ಟು ಕೊಡ್ತೇನೆ, ಇಲ್ಲ ಇವ್ರು ಇಲ್ಲ ಸಿದ್ದರಾಮಯ್ಯನವರೇ ಸೀನಿಯರ್ ಇದ್ದಾರ, ಅವ್ರ ನೇತೃತ್ವದಲ್ಲಿ ನಾವು ಆರಿಸಿ ಬಂದೀವಿ, ಅವರ ಇನ್ನು 2.5 ವರ್ಷ ಮುಂದುವರಿತಾರೆ, ಮುಂದೆ ಅವಕಾಶ ಬಂದಾಗ ನಾನು ನೋಡ್ತೇನೆ ಅಂತ ಹೇಳಿದರೆ ಅದು ಒಗ್ಗಟ್ಟು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ಸರ್ಕಾರ ಇದ್ದು ಇಲ್ಲದಂತಿದೆ. ಜನರ ಸಮಸ್ಯೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಸಮಸ್ಯೆಗಳು ಬೆಳೀತವೆ. ಕಾಂಗ್ರೆಸ್ ಮಾತ್ರ ನಿದ್ದೆ ಮಾಡ್ತಾ ಇದೆ. 1 ವರ್ಷದಿಂದ 2.5 ವರ್ಷ ಆದಮೇಲೆ ಬಿಟ್ಟು ಹೋಗಬೇಕು, ನಾನು ಬರಬೇಕು. ಇದು 1 ವರ್ಷದ ಕಾರ್ಯಕ್ರಮ ನಡೀತಾ ಇದೆ. ಈಗ ಬರೀ 5 ಗ್ಯಾರಂಟಿಯನ್ನು ತೋರಿಸ್ಕೊಂಡೇ ಕಾಲ ಹೊಡಿತಾ ಇದ್ದಾರೆ. ಜೋಶಿ ಅವ್ರು ಹೇಳಿದ್ದು ಕರೆಕ್ಟು. ಒಗ್ಗಟ್ಟು ಅಂದ್ರೆ ಏನು? ನೆನ್ನೆ ಇವರಿಬ್ಬರು ಇನ್ನು ಮುಂದೆ ನಾವು ಒಗ್ಗಟ್ಟಾಗಿ ಹೋಗ್ತೀವಿ ಅಂತಂದರು, ಇನ್ನು ಮುಂದೆ ಯಾವುದೇ ಗೊಂದಲ ಇರಲ್ಲ ಅಂತಂದರು. ಅದೆಲ್ಲ ಹೇಳಬೇಕಾಗಿರೋದು. ಅವ್ರು ಹೇಳಿದ್ದು ಕರೆಕ್ಟು. 5 DK ಶಿವಕುಮಾರೇ ಹೇಳಬೇಕಾಗಿತ್ತು. ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದೀವಿ, ಅವರೇ ಇರ್ತಾರಪ್ಪ, ನಾನು ಮುಂದೆ ಅವಕಾಶ ಬಂದಾಗ ನೋಡ್ತೀನಿ ಅಂದ್ಬಿಟ್ಟಿದ್ರೆ ಮುಗಿದೋಗಿರೋದು. ಅಥವಾ ಸಿದ್ದರಾಮಯ್ಯನವರೇ ಇಲ್ಲ ಮಾತು ಕೊಟ್ಟಂತೆ ನಾನು ನಡ್ಕೊತೀನಪ್ಪ, ನಾನು ಬಿಟ್ಕೊಡ್ತೀನಿ ಅಂದ್ಬಿಡ್ಬೇಕಾಗಿತ್ತು. ಆಗ ಒಗ್ಗಟ್ಟು ಸರಿ ಹೋಗ್ತಿತ್ತು. ಮತ್ತೆ BJP ಅವರು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ನವರು ಅವ್ರ ಹೈಕಮಾಂಡ್ನ ವೀಕು ಅಂದಿದ್ದೇನೆ, ಇವ್ರನ್ನೆಲ್ಲ ಆಡ್ಕೊಂಡಿದ್ದೇನೆ. ಈಗ ಇವ್ರು ಫ್ರೀ ಆಗಿ ಕೂತಿದ್ದಾರೆ, ಇವ್ರು ಅವ್ರನ್ನ ಆಡ್ಕೊತಾ ಇದ್ದಾರೆ. ಅದು ಸಹಜ, ಅದು ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. BJP ಅವ್ರಿಗೆ ನನ್ನ ಪ್ರಕಾರ ದೇ ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ಇನ್ ದಿಸ್. ಅವ್ರಿಗೇನು ಇಲ್ಲ ಅವ್ರಿಗೆ. ಇವ್ರ ವಿಷಯಕ್ಕೆ ಬಂದಾಗ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ನಿಮ್ಗೆ ಯಾಕೆ ಬೇಕು? ನಮ್ಮ ಪಕ್ಷದ ವಿಚಾರ, ಆಂತರಿಕ ವಿಚಾರ, ಈಗ ಯಾಕೆ ಬೇಕು ಇವರಿಗೆ ಈ ವಿಚಾರದಲ್ಲಿ ಏನು ಬಿಸ್ನೆಸ್ಸೇ ಇಲ್ಲ ನನ್ನ ಪ್ರಕಾರ. ಹೌದು. ಆಮೇಲೆ ಅದರಿಂದ ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಏನೂ ಇಲ್ಲ. ಆಮೇಲೆ ಇವ್ರ ಹತ್ರ ನಂಬರ್ ಇಲ್ಲ, ಫಸ್ಟ್ ಆಫ್ ಆಲ್.
ಕರೆಕ್ಟ್. ಇವರಿಬ್ಬರೂ ಸೇರಿದ್ರೂ ನಂಬರ್ ಇಲ್ಲ. ಹಾಗಾಗಿ ಇವ್ರು ಏನೂ ಮಾಡೋಕ್ಕಾಗಲ್ಲ. ಅವ್ರು ಸಾಲಿಡ್ ಮೆಜಾರಿಟಿ ಇದ್ದಾರೆ. ಯಾರೋ ಒಬ್ರು ಸಿ ಎಂ ಆಗಿರ್ತಾರೆ ಬಿಡಿ, ಯಾರಾದರೂ ನಿಮಗೇನು ವ್ಯತ್ಯಾಸ ಇಲ್ವಲ್ಲ. ಸಿದ್ದರಾಮಯ್ಯನವರು ಇದ್ರು ಅಷ್ಟೇ, ಡಿ ಕೆ ಶಿವಕುಮಾರ್ ಇದ್ರು ಅಷ್ಟೇ. ವೈಯಕ್ತಿಕವಾಗಿರ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ಆಡಳಿತಾತ್ಮಕ ವಿಚಾರದಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಇವರು ಸುಮ್ಮನೆ ಆರೋಪ ಮಾಡ್ತಾರೆ. ಇನ್ನು ಬಹಳ ಮುಖ್ಯವಾದ ವಿಚಾರ ಏನಂದರೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಮತ್ತೆ ಇವಾಗ ಜಟಾಪಟಿ ಶುರುವಾಗಿದೆ. ಒಂದು ಕಾಲದ ಜೋಡೆತ್ತುಗಳ ನಡುವೆ. ಮಠಾಧೀಶರು ರಾಜಕಾರಣ ಮಾಡಬಾರ್ದು, ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗಬೇಕು ಅಂತ ಸಲಹೆ ಕೊಟ್ಟಿರುವ ಕುಮಾರಸ್ವಾಮಿ ಹೇಳಿಕೆಗೆ DCM ಡಿ ಕೆ ಶಿವಕುಮಾರ್ ಕೌಂಟ್ರ್ ಕೊಟ್ಟಿದ್ದಾರೆ. ಪಾಪ ಕುಮಾರನಿಗೆ ಗೊತ್ತಿಲ್ಲ 2ನೇ ಮಠ ಹೆಂಗಾಯಿತು, ಸ್ವಾಮೀಜಿಗಳಿಲ್ಲದೆ ಹೋಗಿದ್ದಿದ್ರೆ CM ಆಗ್ತಾ ಇದ್ರ ದೇವೇಗೌಡರು. ಅವತ್ತು ಸ್ವಾಮೀಜಿ ರಸ್ತೆಗೆ ಇಳಿಲಿಲ್ವ, ಸದಾನಂದ ಗೌಡರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ ಅಂತ ಟಾಂಗ್ ಕೊಟ್ಟಿದ್ದಾರೆ. DKಶಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ದೇವೇಗೌಡರು ಸ್ವಾಮೀಜಿಯವರ ಬೆಂಬಲ ತಗೊಂಡು ಅಧಿಕಾರಕ್ಕೆ ಬರಲಿಲ್ಲ, ಸ್ವಾಮೀಜಿಗಳನ್ನ ಯಾವತ್ತೂ ದೇವೇಗೌಡರು ಬಳಸ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ, ದೇವರಾಜ ಅರಸು ಅವರ ದಾಖಲೆ ಮುರಿಯೋದಕ್ಕಾಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು, 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು. ರಸ್ತೆಗಿಳಿದ್ರು ಸ್ವಾಮೀಜಿ ಅವತ್ತು. ಸದಾನಂದ ಗೌಡ್ರಿಗೆ ಏನಾಯ್ತು, ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ. ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ, ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೋಬೇಕಾಗ್ತದ. ನಾನು ಕೇಳಿದ್ದೀನ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಶ್ರಮ ಇದೆಯಲ್ಲ, ಅಲ್ಲೇ ನಾವು ಸ್ವಾಮೀಜಿಗಳನ್ನ ಮುಂದಿಟ್ಕೊಂಡೇನು ಮಾಡಲಿಲ್ಲ. ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡಿದ್ರಷ್ಟೇ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ. ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ರ? ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ. ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು. ದೇವರಾಜ ಅರಸು ಅವರ ಸಮೀಪಕ್ಕೂ ಅವ್ರು ಹೋಗೋಕ್ಕಾಗಲ್ಲ ದಾಖಲೆನೇ ಅಲ್ಲ. ಕರೆಕ್ಟ್ ಅದು. ನನ್ನ ಪ್ರಕಾರ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಕುರುಬ ಸಮುದಾಯ ರಾಜಕೀಯದಲ್ಲಿ ನಾಯಕರು ಸಂಕಷ್ಟದಲ್ಲಿದ್ದಾಗ ಆಯಾ ಸಮುದಾಯಗಳ ಮಠಾಧೀಶರು ನೆರವಿಗೆ ಬಂದಿದ್ದಾರೆ. ಅದು ಪಕ್ಷ ಅಂತಲ್ಲ, ಎಲ್ರಿಗೂ ಸಮುದಾಯದ ವಿಚಾರ ಬಂದಾಗ ಎಲ್ಲರೂ ಮಾತಾಡಿದ್ದಾರೆ. ನನಗೆ ದಲಿತ ಸಮುದಾಯದ ಸ್ವಾಮೀಜಿಗಳು ಕೆಲವು ಸಂದರ್ಭದಲ್ಲಿ ಬಂದಿಲ್ಲ ಹಾಗೆ ನೋಡಕ್ಕೆ ಹೋದರೆ. ನಮ್ಮವ್ರನ್ನ ಮುಖ್ಯಮಂತ್ರಿ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ. ಬಟ್ ಇವ್ರುಗಳೆಲ್ಲ ಮಾಡಿದ್ದಾರೆ, ಎಲ್ಲ ಸಂದರ್ಭದಲ್ಲೂ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಈಗ ಮೊನ್ನೆ ಯಾಕೆ ನಂಜಾವಧೂತ ಶ್ರೀಗಳು ಮತ್ತು ಇವರು ಎಲ್ಲರೂ ಕೂಡ ಆದಿಚುಂಚನಗಿರಿ ಸ್ವಾಮಿಗಳೆಲ್ಲ ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡಿದ್ದಾರೆ, ಹಿಂದೆನೂ ಮಾಡಿದ್ದಾರೆ. ಬೇರೆ ಬೇರೆ ಅವ್ರ ಸಮುದಾಯದ ನಾಯಕರುಗಳಿಗೆ ತೊಂದರೆ ಬಂದಾಗಲೂ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಯಡಿಯೂರಪ್ಪನವ್ರ ವಿಚಾರದಲ್ಲಿ ಮಾಡಲಿಲ್ವಾ? ಆ ಪ್ರಶ್ನೆ ಮಾಡೋ ನೈತಿಕತೆ ಯಾರಿಗೂ ಇಲ್ಲ. ಎಲ್ಲರೂ ಕೂಡ ಗಾಜಿನ ಮನೆಯಲ್ಲಿ ಅಷ್ಟೇ ಯಾರಿಗೂ ಇಲ್ಲ ಅಷ್ಟೇ. ಹಾಗಾಗಿ ಅವರು ಸಪೋರ್ಟಿಗೆ ಬಂದಿದ್ದಾರೆ, ಅದನ್ನು ನೆನಪಿಸುವಂಥ ಪ್ರಯತ್ನ ಆಗಿದೆ.